ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿ ನಡಕ. ವಿಳಂಬವಾದ ನ್ಯಾಯ ಕೂಡ ಅನ್ಯಾಯವೇ. ಜೀವನದ ಒಂದು ಪುರುಷಾಯಸ್ಸು ಜೈಲಲ್ಲಿ ಕಳೆದು ಆಮೇಲೆ ಆತ ತಪ್ಪೇ ಮಾಡಿಲ್ಲ, ಅವನ ತಪ್ಪಿಗೆ ಪುರಾವೆ ಏನೂ ಇಲ್ಲ ಎಂದು ಬಿಡುಗಡೆಗೊಳ್ಳುವುದು ಎಷ್ಟೊಂದು ಖೇದಕರ ಅಲ್ವಾ? ಒಮ್ಮೆ 5-10 ದಿನ ಜೈಲಿಗೆ ಹೋಗಿ ಬಂದ್ರೇನೆ ಈ ಸಮಾಜ ಅವರನ್ನು ನೋಡುವ ದೃಷ್ಟಿಕೋನ ಬದಲಾಗಿರುತ್ತೆ. ಹಾಗಿರುವಾಗ ಬರೋಬ್ಬರಿ 19 ವರ್ಷ ಜೈಲಲ್ಲಿ ಕಳೆಯೋದೆಂದರೆ ನೀವು ಅವರ ಅವಸ್ಥೆಯನ್ನೊಮ್ಮೆ ಚಿಂತಿಸಿ ನೋಡಿ. ಅದು ಏನು ತಪ್ಪು ಮಾಡದೆ ಅನ್ಯಾಯವಾಗಿ ಜೈಲು ಸೇರಿ ಆಮೇಲೆ ಹೊರಬಂದ್ರೆ ಕಂಬಿಯ ಹಿಂದೆ ಅವರಿಗೆ ನಷ್ಟ ಹೊಂದಿದ ಜೀವನ ಯಾರು ತಿರುಗಿಸ್ಕೊಡ್ತಾರೆ? ಯಾವುದೇ ತಪ್ಪು ಮಾಡದೆ ತಪ್ಪು ಮಾಡಿದ್ದಾರೆ ಎಂಬ ಯಾವ ಪುರಾವೆಯೂ ಇಲ್ಲದೆ ಬಂಧಿತರಾಗಿ ವಿಚಾರಣಾ ಕೈದಿಗಳಾಗಿ ತಮ್ಮ ಜೀವನದ 2 ದಶಕ ಜೈಲಲ್ಲಿ ಕೊಳೆಯುತ್ತಾ ಇದ್ದ 12 ಮಂದಿ ಮುಸ್ಲಿಮರನ್ನ ಇದೀಗ ನಿರಪರಾಧಿಗಳು ಎಂದು ಬಾಂಬೆ ಹೈಕೋರ್ಟ್ ತೀರ್ಪು ನೀಡಿದೆ. ಅವರು ನಿರಪರಾಧಿಗಳಾಗಿ ಹೊರಬಂದರು. ಹಾಗಾದರೆ ಆ ನಿರಪರಾಧಿಗಳನ್ನ ಆರೋಪಿಗಳೆಂದು ಬಂಧಿಸಿ 19 ವರ್ಷಗಳ ಕಾಲ ಅವರ ಜೀವನವನ್ನ ಹಾಳು ಮಾಡಿದ ಈ ವ್ಯವಸ್ಥೆಗೆ ಏನನ್ನಬೇಕು? ನಿರಪರಾಧಿಗಳನ್ನ ಯಾಕೆ ಆರೋಪಿಗಳನ್ನಾಗಿ ಮಾಡಲಾಯಿತು? ಅವರು ಒಂದು ನಿರ್ದಿಷ್ಟ ಧರ್ಮಕ್ಕೆ ಸೇರಿದವರು ಎಂಬ ಕಾರಣಕ್ಕಷ್ಟೇ ತಾವು ಮಾಡಿದ ತಪ್ಪಿಗೆ ಅನ್ಯಾಯವಾಗಿ ಜೈಲಿನಲ್ಲಿ ಕೊಳೆಬೇಕಾಯಿತಾ? ಅವರನ್ನು ಅವತ್ತು ಬಂಧಿಸಿದ್ದು ಬರೀ ಮುಸ್ಲಿಮರು ಎಂಬ ಕಾರಣಕ್ಕೆ ಮಾತ್ರವ? ಮುಸ್ಲಿಮರಂದ್ರೆ ಭಯೋತ್ಪಾದಕರು, ಬೆಂಕಿ ಕೊಡುವವರು, ಕಲ್ಲು ಹೊಡೆಯುವವರು ಎಂಬ ಇಸ್ಲಾಮೋಫೋಬಿಕ್ ಮನಸ್ಥಿತಿಯು ಯಾವುದೇ ಪುರಾವೆಗಳಿಲ್ಲದೆ ಅವರನ್ನು ಬಂಧಿಸುವಂತೆ ಮಾಡಿತ್ತ. ಇವತ್ತು ಸಂಘ ಪರಿವಾರದ ಪ್ರೇರಿತ ಪ್ರಭುತ್ವ ಮುಸ್ಲಿಮರನ್ನ ಬೇಟೆಯಾಡ್ತಾ ಇದೆ ಎಂಬ ಆರೋಪ ಇದೆ. ಆದರೆ ಅಂದು ಕೇಂದ್ರದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಅಧಿಕಾರದಲ್ಲಿದ್ದು ಬಿಜೆಪಿ ಅಲ್ಲ, ಅಂದು ಮಹಾರಾಷ್ಟ್ರದಲ್ಲಿದ್ದು ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರ. ಕೇಂದ್ರದಲ್ಲೂ ಆವಾಗ ಕಾಂಗ್ರೆಸ್ ಸರ್ಕಾರವೇ ಅಸ್ತಿತ್ವದಲ್ಲಿ ಇತ್ತು. UPA ಸರ್ಕಾರ ಆಯಿತು, ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ರು. ಸತ್ಯ ಒಂದಲ್ಲ ಒಂದು ದಿನ ಹೊರಗೆ ಬರಲೇಬೇಕು. ಈಗ ಸತ್ಯ ಹೊರಬಂದಿದೆ. ಸಾವಿರಾರು ಪುಟಗಳ ಆರೋಪ ಪಟ್ಟಿ ಇದ್ರೂ ಆರೋಪಿತರ ವಿರುದ್ಧ ತೋರಿಸುವಂತಹ ಒಂದು ಸಣ್ಣ ಪುರಾವೆಯೂ ಇಲ್ಲ ಎಂದು ಕೋರ್ಟ್ ಒಪ್ಪಿಕೊಂಡು ಆ ಮುಸ್ಲಿಮರನ್ನ ಬಂಧನದಿಂದ ಮುಕ್ತ ಮಾಡಿದೆ. ಹಾಗಿದ್ರೆ ಅವರನ್ನ ಯಾಕೆ ಟಾರ್ಗೆಟ್ ಮಾಡಲಾಯಿತು? ಆಮೇಲೆ ಯಾವ ರೀತಿಯೆಲ್ಲ ಸುಳ್ಳು ವದಂತಿ ಹಂಚಲಾಯಿತು? ಈಗ ಬಿಡುಗಡೆಯ ತೀರ್ಪು ಬರಲು ಕಾರಣವೇನು? ಎಲ್ಲ ವಿಚಾರಗಳನ್ನ ನಾವು ಹೇಳ್ತೀವಿ, ಕೇಳಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ. 2006 ಜುಲೈ 11ರಂದು ಮುಂಬೈನ ಲೋಕಲ್ ಟ್ರೈನಿನಲ್ಲಿ 7 ಸ್ಫೋಟಗಳು ನಡೆಯಿತು. ಸರಣಿ ಬಾಂಬ್ ಸ್ಫೋಟ ಅದು. ಅದರಲ್ಲಿ 180ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರು, 800ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ರು. ಆ ಸ್ಫೋಟ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ದೇಶದ ಜನರಿಗೆ ತುಂಬ ಆತಂಕವನ್ನು ಉಂಟು ಮಾಡಿತ್ತು. ಯಾರು ಇಷ್ಟೊಂದು ದೊಡ್ಡ ಭಯೋತ್ಪಾದನಾ ಕೃತ್ಯ ನಡೆಸಿರಬಹುದು ಎಂದು ದೇಶವೇ ಕಾದು ನೋಡ್ತಾ ಇತ್ತು. ಆ ಕಟುಕರಿಗೆ ಕಠಿಣ ಶಿಕ್ಷೆ ನೀಡಬೇಕೆಂಬ ಕೂಗು ದೇಶದಾದ್ಯಂತ ಕೇಳಿ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಇವರೇ ಸ್ಫೋಟ ಮಾಡಿದ್ದಾರೆ ಎಂದು ಬಾಂಬೆ ಪೊಲೀಸರು 12 ಮಂದಿಯನ್ನ ಬಂಧನ ಮಾಡಿದ್ರು. ಅವರೆಲ್ಲರೂ ಮುಸ್ಲಿಮರೇ ಆಗಿದ್ರು. ಬಂಧಿತರಲ್ಲಿ ಕೆಲವರು ವೃತ್ತಿಯಲ್ಲಿ ಇಂಜಿನಿಯರ್ಗಳಾಗಿದ್ರು, ವೈದ್ಯರಾಗಿದ್ದವರು ಇದ್ರು, ಇನ್ನು ಕೆಲವರು ಅಂಗಡಿಗಳನ್ನ ಹೊಂದಿದವರಿದ್ರು. ಇವರಿಗೆ ಪರಸ್ಪರ ಯಾವುದೇ ಸಂಪರ್ಕವಾಗಲಿ ಸಂಬಂಧವಾಗಲಿ ಇರಲಿಲ್ಲ. ಆದರೆ ಇವರೆಲ್ಲರಲ್ಲೂ ಕಾಮನ್ ಆಗಿರುವ ಒಂದೇ ಒಂದು ವಿಷಯ ಅಂದರೆ ಅವರು ಮುಸ್ಲಿಮರಾಗಿದ್ರು. ಕಮಲ್ ಅಹ್ಮದ್, ಮೊಹಮ್ಮದ್ ವಕೀಲ್ ಅನ್ಸಾರಿ, ಮೊಹಮ್ಮದ್ ಫೈಸಲ್ ಶೇಖ್, ಇಷ್ಟೇಶಾಮ್ ಕುತುಬುದ್ದೀನ್ ಸಿದ್ದಿಕಿ, ನವೀದ್ ಹುಸೇನ್, ಆಸಿಫ್ ಖಾನ್, ತನ್ವೀರ್ ಅಹ್ಮದ್, ಮೊಹಮ್ಮದ್ ಇಬ್ರಾಹಿಂ ಅನ್ಸಾರಿ, ಮೊಹಮ್ಮದ್ ಮಾಜಿದ್, ಮೊಹಮ್ಮದ್ ಶಫಿ, ಶೇಖ್ ಮೊಹಮ್ಮದ್ ಅಲಿ ಆಲಂ, ಮೊಹಮ್ಮದ್ ಸಾಜಿದ್, ಮುಜಮ್ಮಿಲ್ ಶೇಖ್, ಸುಹೈಲ್ ಮಹಮೂದ್ ಶೇಖ್, ಜಮೀರ್ ಅಹ್ಮದ್ ಶೇಖ್, ಹೀಗೆ 12 ಮುಸ್ಲಿಮರನ್ನ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ರು. ಭಯೋತ್ಪಾದಕ ಪ್ರಕರಣಗಳ ವಿಚಾರಣೆಗಾಗಿ ಮಾತ್ರ ಪ್ರತ್ಯೇಕವಾಗಿ ವಿಶೇಷ ನ್ಯಾಯಾಲಯವನ್ನು ಅಂದು ರಚಿಸಲಾಯಿತು. ಮಹಾರಾಷ್ಟ್ರ ಸಂಘಟಿತ ಅಪರಾಧ ನಿಯಂತ್ರಣ ಕಾಯ್ದೆಯಡಿ ನ್ಯಾಯಾಲಯ ಈ ಪ್ರಕರಣವನ್ನು ಬರೋಬ್ಬರಿ 9 ವರ್ಷ ವಿಚಾರಣೆ ಮಾಡಿ 2015ರಲ್ಲಿ ಈ 12 ಜನರಲ್ಲಿ 5 ಮರಣದಂಡನೆ ಮತ್ತು 7 ಮಂದಿಗೆ ಜೀವಾವಧಿ ಶಿಕ್ಷೆ ವಿಧಿಸಿತು. ಈ ಪ್ರಕರಣದಲ್ಲಿ ಪೊಲೀಸರು ಬರೋಬ್ಬರಿ 44,500 ಪುಟಗಳ ದಾಖಲೆಗಳನ್ನು ಸಂಗ್ರಹಿಸಿದ್ರು. ಆದರೆ ಅದರಲ್ಲಿ ಒಬ್ಬರ ತಪ್ಪನ್ನು ಸಾಬೀತುಪಡಿಸಲು ಒಂದೇ ಒಂದು ಉಪಯುಕ್ತ ಪುರಾವೆಯೂ ಇರಲಿಲ್ಲ. ನ್ಯಾಯಾಲಯ ಈ ಪ್ರಕರಣದಲ್ಲಿ 250 ಸಾಕ್ಷಿಗಳ ವಿಚಾರಣೆ ನಡೆಸಿದೆ. ಆದರೆ ಬಂಧಿತರ ನೇರ ಅಥವಾ ಪರೋಕ್ಷ ಪಾತ್ರ ಅದರಲ್ಲಿ ಕಾಣಲು ಸಾಧ್ಯವಾಗಿರಲಿಲ್ಲ.
ಅಂದಹಾಗೆ ಈ ಪ್ರಕರಣದಲ್ಲಿ ಏನೆಲ್ಲ ಕಥೆ ಕಟ್ಟಲಾಯಿತು ಅಂದರೆ ಆರೋಪಿಗಳು ಮುಸ್ಲಿಮರು ಎಂಬ ಕಾರಣಕ್ಕೆ ಇಡೀ ಮುಸ್ಲಿಂ ಸಮುದಾಯವನ್ನೇ ಭಯೋತ್ಪಾದಕರು ಎಂದು ಚಿತ್ರಿಸಲಾಯಿತು. ಆರೋಪಿಗಳಿಗೆ ಪಾಕಿಸ್ತಾನದಲ್ಲಿ ತರಬೇತಿ ನೀಡಲಾಗಿತ್ತು ಎಂದು ಅವತ್ತಿನ ಮುಂಬೈ ಪೊಲೀಸ್ ಆಯುಕ್ತರು ಹೇಳಿದರು. ಲಷ್ಕರ್ ಎ ತೊಯ್ಬಾದಿಂದ ISI ವರೆಗೆ ಎಲ್ಲ ಹೆಸರುಗಳನ್ನು ಸೇರಿಸಿ ಅವರು ಪಾಕಿಸ್ತಾನದ ಬಹಾವಲ್ಪುರದಲ್ಲಿ ತರಬೇತಿ ಪಡೆದಿದ್ದಾರೆ ಅಂತ ದೂರಿದ್ದರು. ಆದರೆ ಅದಕ್ಕೆ ಯಾವುದಕ್ಕೂ ಅವರಲ್ಲಿ ಒಂದು ಸಣ್ಣ ಪುರಾವೆಯೂ ಇರಲಿಲ್ಲ. ಎಲ್ಲವೂ ಬರೀ ಸುಳ್ಳಿನ ಕಂತೆ ಮಾತ್ರ ಆಗಿತ್ತು. ಇದೀಗ ಸತ್ಯ ಬೆಳಕಿಗೆ ಬಂದಿದೆ. ಅಂದರೆ ಅರೆಸ್ಟ್ ಆಗಿ ಬರೋಬ್ಬರಿ 19 ವರ್ಷಗಳ ಬಳಿಕ ಅವರೆಲ್ಲರ ಮೇಲಿನ ಪ್ರಕರಣ ಕೋರ್ಟ್ ಖುಲಾಸೆಗೊಳಿಸಿದೆ. ಅವರೇನು ತಪ್ಪು ಮಾಡಿಲ್ಲ, ಅವರ ಮೇಲಿನ ಪ್ರಕರಣಗಳಲ್ಲಿ ಅವರ ಪಾತ್ರ ಏನೂ ಇಲ್ಲ ಎಂದು ಇದೀಗ ಕೋರ್ಟ್ ಹೇಳುವಾಗ ಅವರು ಅನ್ಯಾಯವಾಗಿ ಜೈಲಲ್ಲಿ ಕಳೆದ ಜೀವನ ಯಾರು ವಾಪಸ್ ಕೊಡ್ತಾರೆ? ಅವರನ್ನ ಜೈಲಿಗೆ ಹಾಕಿ ವಿಚಾರಣೆ ಅದು ಇದು ಅಂತ ಅವರನ್ನ ಕಂಬಿಯೊಳಗೆ ಬಂದಿ ಮಾಡಿ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಟಾರ್ಚರ್ ಕೊಟ್ಟ ಈ ವ್ಯವಸ್ಥೆ ಅವರು ಜೈಲಲ್ಲಿ ಅದೆಷ್ಟು ಮಾನಸಿಕ ಹಿಂಸೆ ಅನುಭವಿಸಿರಬಹುದು. ಈ ಸಮಾಜದ ಒಂದಷ್ಟು ಹುಳಗಳು ಭಯೋತ್ಪಾದಕ ಪಟ್ಟ ಕಟ್ಟಿದ್ರಲ್ವಾ, ಆ ಕಾರಣದಿಂದ ಅವರ ಕುಟುಂಬದ ಜೀವನ ಸಂಪೂರ್ಣವಾಗಿ ನಾಶವಾಯ್ತಲ್ವಾ? ಅದರ ಜವಾಬ್ದಾರಿ ಯಾರು ವಹಿಸ್ಕೊಳ್ತಾರೆ? ಸರ್ಕಾರ ಅದರ ಹೊಣೆ ವಹಿಸ್ಕೊಳ್ತಾ? ಪೊಲೀಸರು ನಿರಪರಾಧಿಗಳನ್ನ ಬಂಧಿಸಿ ನೈಜ ಅಪರಾಧಿಗಳನ್ನ ತಪ್ಪಿಸೋಕೆ ಬಿಟ್ರಲ್ವಾ? ಹಾಗಾದ್ರೆ ಈ ಪ್ರಕರಣದ ನೈಜ ಆರೋಪಿಗಳು ಯಾರು? ಅವರು ಹೇಗೆ ಬಚಾವಾದ್ರು? ಅವರ ಬಂಧನ ಆಗಿಲ್ಲ ಯಾಕೆ? ನೈಜ ಆರೋಪಿಗಳ ಬಂಧನವಾಗದಂತೆ ತಡೆದವರು ಯಾರು? ನಿರಪರಾಧಿಗಳನ್ನ ಬಂಧಿಸಿ ನೈಜ ಅಪರಾಧಿಗಳನ್ನ ಬಚಾವ್ ಮಾಡಿದವರು ಯಾರು? ಈ ಪ್ರಶ್ನೆಗಳಿಗೆ ನಮ್ಮ ವ್ಯವಸ್ಥೆ ಉತ್ತರ ಕೊಡಬೇಕು. ಒಟ್ಟಿನಲ್ಲಿ ಸ್ಫೋಟದಲ್ಲಿ ಸತ್ತವರಿಗೂ ನ್ಯಾಯವಿಲ್ಲ, ಅದೇ ಹೆಸರಲ್ಲಿ ಬಂಧನವಾದವರಿಗೂ ನ್ಯಾಯ ಇಲ್ಲ. ಇನ್ನು ನ್ಯಾಯ ದೊರಕಿದ್ರೂ ಕೂಡ ಅದು 10-20 ವರ್ಷ ವಿಳಂಬವಾಗಿರುತ್ತೆ. ಆವಾಗ ಅವರ ಯೌವನ ಮುಗಿದೋಗಿರುತ್ತೆ, ಕುಟುಂಬ ಬೀದಿಗೆ ಬಂದಿರುತ್ತೆ, ಎಷ್ಟೋ ಒಳ್ಳೆಯ ನಿಮಿಷಗಳು ಅವರಿಂದ ನಷ್ಟ ಆಗಿರುತ್ತೆ, ಜೀವನವೇ ಅವರಿಗೆ ರೋಸಿ ಹೋಗಾಗಿರುತ್ತೆ. ಹೀಗಾಗಬಾರದು. ಅನ್ಯಾಯವಾಗಿ ಏನು ತಪ್ಪು ಮಾಡದೆ ಕೇವಲ ತನ್ನ ಐಡೆಂಟಿಟಿಯ ಕಾರಣಕ್ಕೆ ಯಾರಿಗೂ ಅನ್ಯಾಯ ಆಗಲೇಬಾರದು. ಬಾಂಬೆಯ ಶೇಖುಗೂ ಆಗಬಾರ್ದು, ಕಾರ್ಕಲದ ಸಂತೋಷ್ ರಾವ್ಗೂ ಆಗಬಾರ್ದು. ಇನ್ನು ನ್ಯಾಯದ ಪರವಾಗಿ ಮಾತನಾಡಿದರು ಎಂಬ ಕಾರಣಕ್ಕೆ ಈಗಲೂ ಜೈಲಲ್ಲಿ ಕಳೆಯೋ ಅದೆಷ್ಟೋ ಯುವಕರಿದ್ದಾರೆ, ಅದೆಷ್ಟೋ ಅಮಾಯಕರಿದ್ದಾರೆ. ಅವರಿಗೂ ತ್ವರಿತ ನ್ಯಾಯ ದೊರಕಬೇಕು, ಬಿಡುಗಡೆಗೊಂಡು ಅವರು ಕುಟುಂಬವನ್ನು ಸೇರಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೇವೆ, ವಿಳಂಬವಾಗಿ ಸಿಗುವ ನ್ಯಾಯ ಕೂಡ ಅನ್ಯಾಯವೇ ಆಗಿದೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.